ಮೆಸ್ಕಾಂನವ್ರಿಗೆ ಏನ್ ಗೊತ್ತು ಹಣ ಮಾಡ್ಲಿ ಮೇಡಮ್, ಅವರು ರಕ್ತ ಇರ್ತಾರೆ ನಮ್ದು ಗೊತ್ತುಂಟ ಬಡವರದು. ಏನ್ ಗೊತ್ತ ಇದೊಂದು ದೊಡ್ಡ ಸಮಸ್ಯೆ ಇಲ್ಲೆಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬದಲ್ಲೆಲ್ಲ ಸುತ್ತಾಡ್ತದೆ. ಇದು ಏನು ದಂಧೆ ಈ ರೀತಿ ಅಲ್ಲಿಂದ ಯಾಕೆ ಇವರಿಗೆ ಯಾಕೆ ನಿಯಂತ್ರಣ ಮಾಡುದಿಲ್ಲ? ಇವರಿಗೆ ಕೇಳುವವರಿಲ್ವಾ? ಯಾರಿಗೆ? ಏರ್ಟೆಲ್ನವ್ರಿಗೆ, ಜಿಯೋ ಮತ್ತೆ ಇವರು ಏನು ನಾನು ಹೇಳಿದೆ ಅಲ್ಲಿ ಕಟ್ ಮಾಡಿ ಅವ್ರು ಓಡಿಕೊಂಡು ಬರ್ತಾರೆ, ಕಟ್ ಮಾಡಿ ಬಿಡ್ಲೆ. ಮೊನ್ನೆ ಹಾಗೆ ಆಯ್ತು ನಮ್ಮಲ್ಲಿ BBNL ಅವ್ರದ್ದು ವೈಫೈ ಆಯ್ತಲ್ಲ, ಅದು ಕಟ್ಟದಾಗೆಲ್ಲ ಈ ಟೀಮೇ ಓಡಿಕೊಂಡು ಬಂದಿದೆ ಅವ್ರದ್ದು. ಅದು ಏನಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಲ್ಲಿ, ಗಾಡಿಯಲ್ಲಿ ಹೊಡೆದು ಹೋದದ್ದು, ಇವರ ವೈರ್ ನೇಲ್ತಾ ಇದ್ದಲ್ಲ ಅದು ಹೊಡೆದು ಅದು ಅವರ ಜಂಕ್ಷನ್ ಬಾಕ್ಸ್ ಎಲ್ಲ ಉಡಿಯಾಗಿ ನಮ್ಗೆ 2 ದಿವಸ ವೈಫೈ ಇಲ್ಲ ಅಲ್ಲಿ. ಅಲ್ಲ ಸರ್, ಇವಾಗ ನೀವೇನಾದ್ರೂ ಹೇಳಿದಿರ ಅವ್ರ ಹತ್ರ ಅಂತ? ಅವರಿಗೆ ವಿಷಯ ಗೊತ್ತಿದ್ಯಾ? ನಾನು ಹೇಳುದು ಮೆಸ್ಕಾಂಗೆ ಮೇಡಮ್, ನಮ್ಮ ಕಂಬ ಇದೆಲ್ಲ ಅವರದ್ದು, ಅವರು ಅಂಡರ್ಸ್ಟ್ಯಾಂಡಿಂಗ್ ಮೇಡಮ್, ಅವರಿಗೆ ಅಪ್ತ ಎಲ್ಲ ಹೋಗ್ತದೆ ಅಲ್ಲಿ. ಅವರು ಸುಮ್ನೆ ಇರ್ತಾರ? ಈಗ ಒಂದು ಗೆಲ್ಲು ಮರ ಕಂಬ ಬಿದ್ರೆ ಅವಘಡ ಆದ್ರೆ ಕೂಡ್ಲೆ ಬಂದು ಇದು ಮಾಡುದಿಲ್ಲ ಮೆಸ್ಕಾಂನವರು? ಈ ವೈರ್ ಬಗ್ಗೆ ಯಾಕೆ ಎಷ್ಟು ಇದೆ ಒಂದು ಸ್ಕೂಲ್ ಹುಡುಗಿ. ಏರಿಯಾದಲ್ಲಿ ಫಸ್ಟ್ ಟೈಮ್ ಈ ತರ ಮೆಸ್ಕಾಂನವರದ್ದು ಇಲ್ಲ ಮೇಡಮ್, ನಾನು ಎಷ್ಟು ಸಲ ನಾನು ಹೇಳಿ ಅದಕ್ಕೆ ಫಲಪ್ರದ ಆಗ್ಲಿಲ್ಲ ಅದು. ಯಾಕೆ ಸರ್ ಅಷ್ಟು ಬೇಜವಾಬ್ದಾರಿ? ಯಾಕೆ ಅಂತ ಬೇಜವಾಬ್ದಾರಿ ಅಂದ್ರೆ ಅದಕ್ಕೆ ಯಾರು ನಮ್ಮ ಶಾಸಕರಿಗೆ ಇದು ಅಲ್ಲ ಮೇಡಮ್. ಇದು ಇನ್ನೊಂದು ಹೇಳ್ತೇನೆ, ನನ್ನಂತ ಪಾದಚಾರಿಗೆ ಇದು ತೊಂದರೆ ಮೇಡಮ್. ನೋಡಿ, ಇದು 2 ವೀಲರ್ ಅಲ್ಲಿ 4 ವೀಲರ್ ಅಲ್ಲಿ 3 ವೀಲರ್ ಅಲ್ಲಿ ಹೋಗುವವರಿಗೆ ತೊಂದರೆ ಆಗಿಲ್ಲ, ನಮ್ಗೆ ನಡ್ಕೊಂಡವರಿಗೆ ಭಯ ಮೇಡಮ್. ಅದು ನಾನು ಸೀನಿಯರ್ ಸಿಟಿಜನ್ ಬೇರೆ. ನಾವು ನಮ್ಮ ಜೀವವೇ ನಮ್ಮ ನಿಯಂತ್ರಣದಲ್ಲಿರುವ ಈ ವೈರ್ಗೆಲ್ಲ ದಾಟಿಕೊಂಡು ಬಂದು ನಾವು ಈ ಸವಾಸದ ಮಾಡಿಕೊಂಡು ಜೀವನ ಮಾಡ್ತಿದ್ದೇವೆ. ಇದು ನನ್ನದು ಈಗಿನ ಕನಸಲ್ಲ. ನಾನು ತುಂಬಾ ಸಮಯದಿಂದ ನಾನು ಪತ್ರಕರ್ತರ ಹತ್ರ ಈ ಬಗ್ಗೆ ಸ್ಪಂದನೆ, ಇದನ್ನು ನಾವು ಹೇಳ್ಬೇಕಾದ್ರು ನಿಮ್ಮ ಹತ್ರ ಮಾತ್ರ, ಪತ್ರಕರ್ತರಲ್ಲಿ, ವರದಿಗಾರರಲ್ಲಿ. ಇದನ್ನು ಬೇರೆಯವ್ರ ಹತ್ರ ಹೇಳಿ ಏನು ಸುಖ ಇಲ್ಲ ನಮ್ಗೆ. ಇದು ಕಣ್ಣು ತೆರೆಯಲ್ಲ ಮೇಡಮ್. ನಾನು ಪ್ರತಿ ಸಲನೂ ಈ ಬಗ್ಗೆ ಎಚ್ಚರಿಕೆ ಮಾಡ್ತೇನೆ. ಅದೊಂದು ಬಾರಿ ನನಗೆ ಹಿಂಸೆ ಆಗಿದೆ ನಮ್ಮ ಕಂಬದಲ್ಲಿ. ಭಯ ನನಗೆ. ಮಕ್ಕಳಿಗೆ ಏನು ಅವರಿಗೆ ಮನಸ್ಥಿತಿ ಹೇಗಿರ್ತದೆ ಗೊತ್ತುಂಟಲ್ಲ ಮಕ್ಕಳದು. ಅಲ್ಲ, ಇನ್ನು ಮಳೆಗಾಲ ಬಂತಲ್ಲ, ನನಗೆ ಆ ಮಳೆಗಾಲದ ಚಿಂತನೆ ಈಗಲೇ ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಒಂದು ಯಾರು ಮುಕ್ತಿ ಆಡ್ತಾರಂತ ಗೊತ್ತಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಹೇಳ್ತಾರೆ ಅದು ನಮ್ಗೆ, ಅದು ಏರ್ಟೆಲ್ನವರು ಇವರೆಲ್ಲ ಇದು ಹಾಕೋದು, ಅವರಿಗೆ ನಮ್ಮ ಇಲ್ಲಿಂದಲೇ ಗುತ್ತಿಗೆನಾಗಿರ್ಬೇಕು ಅವರಿಗೆ. ಇಲ್ಲಾಂದ್ರೆ ಅವರು ಯಾವ ಆಧಾರದಲ್ಲಿ ಒಂದು ಹಸಿ ಗೆಲ್ಲು ಬಿದ್ರೆ ಬಂದು ಕಟ್ ಮಾಡಿ ಕೊಂಡೋಗ್ತಾರೆ, ಮತ್ತೆ ಅದಕ್ಕೆ ರಕ್ಷಣೆ ಮಾಡ್ತಾರೆ ಕಂಬಕ್ಕೆ. ಈ ವೈರ್ಗೆ ಯಾಕೆ ರಕ್ಷಣೆ ಮಾಡುದಿಲ್ಲ? ವೈರ್ಗೆ ಅಂದ್ರೆ ರೇಟ್ ಇಲ್ಲ ಮೇಡಮ್, ಅಷ್ಟೇ. ಇದಕ್ಕೆ ಮಾರ್ಕೆಟಿಂಗ್ ಇದ್ರೆ ಅದು ವೈರ್ ಹೋಗ್ತದೆ, ಕದ್ದು ಆದ್ರೆ ಕೊಂಡೋಗ್ತಿದ್ರು. ಇದು ಆಗಿದ್ದಷ್ಟೇ. ಅದು ಆ ವೈರ್ ಅನ್ನು ಯಾರು ತಕೊಳ್ಳುದಿಲ್ಲ, ಗುಜರಿ ಅವರು ತಕೊಳ್ಳುದಿಲ್ಲ ಅಷ್ಟು. ಆ ಮಟ್ಟದಲ್ಲಿ ಇದು ಕಂಬದಲ್ಲಿ ನಿಲ್ತಿದ್ದೆ ನಾನು. ನನ್ನ ಒಂದು ಸೂಚನೆ ಅಂದ್ರೆ, ಇದು ಯಾರು ಕೇಬಲ್ ಹಾಕ್ತಾರೆ ನೋಡಿ, ಅವರನ್ನೇ ಒಣ್ಣೆ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಟ್ರೆ ಸರಿ ಆಗ್ತದೆ. ನಾವು ಸಣ್ಣ ವಿಷಯದಲ್ಲಿ ಚರ್ಚೆ ಮಾಡ್ತೇವೆ ಅಂತೇಳಿ ತಿಳ್ಕೊಳ್ತಾರೆ. ಇದು ಸಣ್ಣ ವಿಷಯ ಅಲ್ಲ. ಕಡಿದು ಬಿದ್ದಿದೆ ಪಬ್ಲಿಕ್ ಜಾಗದಲ್ಲಿ, ನಮಗೆ ಅದರಲ್ಲಿ ಕರೆಂಟ್ ಪಾಸ್ ಆಗ್ತದೆ, ಹತ್ತಿರ ಹೋಗ್ಲಿಕ್ಕೆ ಭಯ ಆಗ್ತದೆ. ಮತ್ತೆ ಮಕ್ಕಳು ಮುಗ್ಧ. ಅದು ಅಲ್ಲದೆ ನಮ್ದು ಹಾಸ್ಪಿಟಲ್ ಏರಿಯಾ, ಬರುವುದೆಲ್ಲ ರೋಗಿಗಳು ಅಲ್ಲಿ. ನಿಮಗೆ ಗೊತ್ತುಂಟಲ್ಲ, ನೇತಾಜಿ ಯಲ್ಲಪ್ಪ ಸ್ಫೂರ್ತಿ ಕ್ಲಿನಿಕ್ ಅಲ್ಲಿ, ಇದು ರೇಖಲ ತಂದು, ಇನ್ನು ಡಾಕ್ಟರ್ಸ್ ಗಳು ಎಷ್ಟಿದ್ದಾರೆ. ಅದು ನಮ್ಮ ಮೆಡಿಕಲ್ ಇದು ಸೆಂಟರ್ ಆಗಿದೆ, ಮೆಡಿಕೇರ್ ಸೆಂಟರ್ ಆಗಿದೆ ನಮ್ಮ ಭಟ್ನಗರ. ಈಗ ಹೊಸತಾಗಿ ಪುನಃ ಇದು ಬರ್ತಾ ಇದೆ ಅಲ್ಲಿ, ಪಂಚಕರ್ಮ ಆಯುರ್ವೇದ. ಇದರ ಬಗ್ಗೆ ಯಾಕೆ ಗೊತ್ತಲ್ಲ, ನಾವು ನಿಮ್ಮ ಹತ್ರ ಹೇಳಿದ್ರೆ ಮಾತ್ರ ಇದಕ್ಕೆ ಸ್ಪಂದನೆ. ನಾವು ಜನಪ್ರತಿನಿಧಿಗಳ ಹತ್ರ ಹೋಗುದು ನನಗೆ ತುಂಬಾ, ನಮ್ಗೆ ಯಾವ್ದು ಫಲ ಸಿಗ್ಲಿಲ್ಲ. ನಮ್ಮಂತ ಸಮಾಜ ಸೇವಕರಿಗೆ, ಸಮಾಜ ಸ್ಪಂದನೆ ಮಾಡುವವರಿಗೆ ನಮ್ಗೆ ಯಾರು ಆ ಬಗ್ಗೆ ನಮ್ಮನ್ನು ಇದು ಮಾಡ್ತಿಲ್ಲ, ಗಮನ ಕೊಡ್ತಿಲ್ಲ. ನಾವ್ ಹೇಳಿದ್ರು ಅದು ನಮ್ಗೇನೆ ಒಂದು ತರ ಮುಸ್ಗಾರ ಉಂಟಾಗಿದೆ ಅವ್ರ ಹತ್ರ ಹೇಳುದು ಅಷ್ಟೇ. ರೈಟ್ ಸರ್, ಧನ್ಯವಾದಗಳು ನಿಮಗೆ. ಓಕೆ ಸರ್, ಥ್ಯಾಂಕ್ ಯು.